ಈ ಸಂದರ್ಭದಲ್ಲಿ ಬಹಳ ಮುಖ್ಯವಾಗಿ ನಿಮ್ಮಲ್ಲಿ ಕೇಳ್ಕೊಳ್ಳೋದಿಷ್ಟೇ, ನಾಳೆ ಎಲ್ಲನೂ ಖಾಸಗೀಕರಣ ಮಾಡಿಬಿಡಿ. ರಾಜ್ಯದ 42 ಇಲಾಖೆಗಳನ್ನ ಖಾಸಗೀಕರಣ ಮಾಡಿ ಬೇಡ. ಒಂದ್ ಕೆಲಸ ಮಾಡಿ, ನಾನು ಮೈಸೂರಲ್ಲೇ ಹುಟ್ಟಿದ್ದೀನಿ, ಮೈಸೂರಲ್ಲೇ ಬೆಳೆದಿದ್ದೀನಿ. ನಾನು ನಿಮ್ಮಲ್ಲಿ ಒಂದು ಪ್ರಶ್ನೆ ಕೇಳ್ತೀನಿ. ನಮ್ಮ ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿಗಳಿಗೆ ಇವತ್ತು ಮೈಸೂರು ಪ್ರಾಂತ್ಯದಲ್ಲಿ ರಾಜ ಮಹಾರಾಜರು ಕಟ್ಟಿರ್ತಕ್ಕಂಥ ಒಂದೇ ಒಂದು ಆಸ್ಪತ್ರೆ ಇದೆ, ಅದು ಕೃಷ್ಣರಾಜೇಂದ್ರ ಒಡೆಯರ್ ಅವರ ಆಸ್ಪತ್ರೆ. 100 ವರ್ಷಗಳ ಇತಿಹಾಸ ಇರತಕ್ಕಂಥ ಆಸ್ಪತ್ರೆ. ಇಲ್ಲಿ ತನಕ ನೀವ್ಯಾಕೆ ಕಟ್ಟಿರ್ತಕ್ಕಂಥ ಸರ್ಕಾರಿ ಆಸ್ಪತ್ರೆಯನ್ನ ಖಾಸಗಿ ಮಾಡಿ ಉಚಿತವಾಗಿ ಅಲ್ಲಿಯೂ ಕೂಡ ಬಡ ರೋಗಿಗಳಿಗೆ ಒಳ್ಳೆಯ ಆರೋಗ್ಯ ಗುಣಮಟ್ಟದ ಔಷಧಿಗಳನ್ನ ಮತ್ತೆ ಅವರಿಗೆ ಬೇಕಾದಂತ ಎಲ್ಲ ಶಸ್ತ್ರಚಿಕಿತ್ಸೆಯನ್ನ ಕೊಡಬಾರದು ಎಂಬ ಪ್ರಶ್ನೆ ನಾನು ಇವತ್ತು ಸರ್ಕಾರಕ್ಕೆ ಕೇಳಲಿಕ್ಕೆ ಬಯಸ್ತೇನೆ. ಇದು ಎಷ್ಟು ಮಟ್ಟಿಗೆ ಸರಿ ನಿಮ್ಗೆ ಲಾಭ ಇರತಕ್ಕಂಥದ್ದನ್ನ ಖಾಸಗೀಕರಣ ಮಾಡ್ತೀರಿ? ನೀವು ಮಾಡಿದ್ದೇ ರೋಲ್ ಆಗಿದ್ರೆ ಯಾರು ಇಲ್ಲಿ ಹೇಳೋರಿಲ್ಲ ಕೇಳೋರಿಲ್ವಾ? ಸರಿಯಾದ ನಿಟ್ಟಿನಲ್ಲಿ ಸ್ವಲ್ಪ ಸಾಮಾನ್ಯ ಪ್ರಜ್ಞೆ ಇಟ್ಕೊಂಡು ಮುಂದಿನ ದಿನಗಳಲ್ಲಿ ಸರ್ಕಾರ ಕೆಲಸ ಮಾಡುವಂತ ನಿಟ್ಟಿನಲ್ಲಿ ಮುಂದಾಗಿದೆ.